ವಂದೇ ಮಾತರಂ 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 ವಂದೇ ಎಲ್ಲರಿಗೂ ಜೈ ಶ್ರೀರಾಮ್. 75ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಮಕ್ಕಳೇ, ಸನಾತನ ಹಿಂದೂ ಪದ್ಧತಿಯಲ್ಲಿ ಮನುಷ್ಯನು ತಾನು ಜನ್ಮ ಪಡೆಯಲು ಆಶ್ರಯ ಒದಗಿಸಿದ ಮತ್ತು ಬದುಕಲು ಅವಶ್ಯಕವಾಗಿರುವ ನೀರು, ಆಹಾರ, ಗಾಳಿ ಇವೆಲ್ಲವನ್ನು ಒದಗಿಸಿದ ಪ್ರಕೃತಿಯ ಕುರಿತು ಆದರ, ಗೌರವ ಹಾಗೂ ಸದ್ಭಾವನೆಗಳನ್ನು ಹೊಂದಿರುವಂತೆ ಸೂಚಿಸಲಾಗಿದೆ. ಅದಕ್ಕೆಂದೇ ಕೆಲವು ವಿಶೇಷ ಕಾರ್ಯಗಳಲ್ಲಿ ಮನುಷ್ಯನು ತೊಡಗಿಕೊಳ್ಳುವ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ಅದಕ್ಕೆ ಸಂಬಂಧಿಸಿದ ಶ್ಲೋಕಗಳನ್ನು ಹೇಳ್ತಾ ಪ್ರಾರ್ಥಿಸಬೇಕೆಂದು ಹಿಂದುತ್ವ ಸಾರ್ತದೆ. ಉದಾಹರಣೆಗೆ, ಸ್ನಾನ ಮಾಡುವಾಗ ಹಿಂದೂ ಸಂಪ್ರದಾಯದ 7 ಪವಿತ್ರ ನದಿಗಳನ್ನು ಕುರಿತು ಪ್ರಾರ್ಥಿಸುವುದು. ಆ ಸಂಸ್ಕೃತ ಶ್ಲೋಕವು ಹೀಗಿದೆ: ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಇದರ ಅರ್ಥವೇನೆಂದರೆ, ನಾನು ಸ್ನಾನ ಮಾಡಬೇಕೆಂದಿರುವ ಈ ನೀರಿನಲ್ಲಿ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು ಹಾಗೂ ಕಾವೇರಿ ಈ 7 ಪವಿತ್ರ ನದಿಗಳನ್ನು ಆಹ್ವಾನಿಸ ಬಯಸುತ್ತೇನೆ ಹಾಗೂ ನನ್ನನ್ನು ಆಶೀರ್ವದಿಸು ಎಂದು ಪ್ರಾರ್ಥಿಸ್ತೇವೆ. ಹೀಗೆ ನದಿಯಲ್ಲಿ ದೈವತ್ವವನ್ನು ಕಂಡಂತಹ ಪುಣ್ಯ ನಾಡು ನಮ್ಮದು. ನೀರು ಅಥವಾ ನದಿಗಳು ಇದು ಪ್ರಾಕೃತಿಕವಾಗಿ ನಮಗೆ ಸಿಕ್ಕಿದಂತಹ ವರವೇ ಸರಿ. ಜಗತ್ತಿನ ಪ್ರತಿಯೊಂದು ನಾಗರಿಕತೆಗಳು ಕೂಡ ಹುಟ್ಟಿದ್ದು ನದಿ ತೀರ ಪ್ರದೇಶಗಳಲ್ಲಿ ಎಂಬುದು ಅಕ್ಷರಶಃ ಸತ್ಯವಾದಂತಹ ಮಾತು. ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ಸಿಂಧು, ಕಾವೇರಿ, ಬ್ರಹ್ಮಪುತ್ರ, ಕೃಷ್ಣ ಹೀಗೆ ಹೆಸರುಗಳನ್ನು ಹೇಳ್ತಾ ಹೋದ ಹಾಗೆ ಒಂದೊಂದು ನದಿಯ ಹೆಸರು ವೈಶಿಷ್ಟ್ಯ ಪೂರ್ಣವಾಗಿದೆ. ಹಾಗೆಂದು ಆ ಹೆಸರುಗಳನ್ನು ಸುಮ್ಮನೆ ಇಟ್ಟಿರುವುದಿಲ್ಲ. ಪ್ರತಿಯೊಂದು ಹೆಸರಿಗೂ ಅದರದೇ ಆದ ಮಹತ್ವವಿದೆ, ಹಿನ್ನೆಲೆ ಇದೆ. ಇದು ಮಾತ್ರವಲ್ಲದೆ ಆ ನದಿಗೆ ಆ ಹೆಸರು ಬರಲಿಕ್ಕೆ ಅದಕ್ಕೆ ಅದ್ಭುತವಾದ ಕಥೆಯೂ ಕೂಡ ಇದೆ. ಆ ಕಥೆಗಳನ್ನೆಲ್ಲ ಕೇಳ್ತಾ ಹೋದಾಗ ಮೈ ರೋಮಾಂಚನಗೊಳ್ಳುವುದು ಸತ್ಯ. ನಮ್ಮ ಈ ಪವಿತ್ರ ಭೂಮಿ ಭಾರತ ಹಲವಾರು ನದಿಗಳನ್ನು ಒಳಗೊಂಡಿದೆ. ಆ ಎಲ್ಲ ನದಿಗಳ ಬಗ್ಗೆ ಹೇಳ್ತಾ ಹೋದರೆ ಸಮಯ ತುಂಬ ಬೇಕು. ಹಾಗಾಗಿ ಇವತ್ತು ನಾವು ಕೆಲವು ಮುಖ್ಯ ನದಿಗಳ ಬಗ್ಗೆ ತಿಳಿದುಕೊಳ್ಳುವ. ಮೊದಲನೇದಾಗಿ ಗಂಗಾ ನದಿ ಭಾರತದ ಪವಿತ್ರವಾದ ನದಿಗಳಲ್ಲಿ ಪ್ರಮುಖವಾದುದು. ಗಂಗಾ ನದಿಯು ಭಾರತದ ಪುರಾಣ ಮತ್ತು ಮಹಾಕಾವ್ಯಗಳಲ್ಲಿ ದೇವನದಿ ಎಂದು ವರ್ಣಿಸಲ್ಪಟ್ಟಿದೆ. ಭಾರತ ದೇಶದ ಉದ್ದಗಲಕ್ಕೂ ಗಂಗಾ ನದಿಯನ್ನು ಮಾತೃದೇವತೆಯ ರೂಪದಲ್ಲಿ ಪೂಜಿಸುವ ನಂಬಿಕೆ ಹಿಂದೂ ಧರ್ಮೀಯರಲ್ಲಿದೆ. ಗಂಗಾ ನದಿಯು ಹಿಮಾಲಯದ ಗಂಗೋತ್ರಿಯಲ್ಲಿ ಹುಟ್ಟಿ 2507 ಕಿಲೋಮೀಟರ್ ದೂರವನ್ನು ಕ್ರಮಿಸಿ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಗಂಗಾ ನದಿಯ ಎಡಬದಿಯಲ್ಲಿ ಬರುವ ಉಪನದಿಗಳೆಂದರೆ ಮಹಾಕಾಳಿ, ಕರ್ನಾಲಿ, ಕೋಸಿ, ಗಂಡಕಿ, ಘಾಗ್ರಾ. ಬಲಬದಿಯಲ್ಲಿ ಬರುವಂತಹ ಉಪನದಿಗಳು ಯಮುನಾ, ಸೋನ್, ಮಹಾನಂದ ಆಗಿದೆ. ಈ ಗಂಗಾ ನದಿಯ ಉಗಮಕ್ಕೆ ಒಂದು ಪೌರಾಣಿಕ ಕಥೆ ಇದೆ. ಹಿಂದೆ ಕಪಿಲನ ಮಹರ್ಷಿಗಳು ಕಠಿಣವಾದ ತಪಸ್ಸನ್ನಾಚರಿಸುತ್ತಿದ್ದಾಗ ಸಾಗರ ಎಂಬ ರಾಜನ 60,000 ಮಕ್ಕಳು ಸಾಕಷ್ಟು ಭಂಗ ತರಲಿಕ್ಕೆ ಪ್ರಯತ್ನಿಸಿದರು. ಇದರಿಂದ ಕೋಪಗೊಂಡ ಮಹರ್ಷಿಗಳು ತಮ್ಮ ತಪೋಶಕ್ತಿಯಿಂದ ಆ ಎಲ್ಲ ಮಕ್ಕಳನ್ನು ಭಸ್ಮವನ್ನಾಗಿ ಮಾಡಿದರು. ನಂತರ ಮಕ್ಕಳು ಮೋಕ್ಷ ಪಡೆಯದೆ ಪರಿತಪಿಸತೊಡಗಿದರು. ಇವರ ವಂಶದವನೇ ಆದ ಭಗೀರಥ ಮಹಾರಾಜನ ಕನಸಿನಲ್ಲಿ ಬಂದು
ತಮ್ಮ ವ್ಯಥೆಯನ್ನು ವ್ಯಕ್ತಪಡಿಸಿ ಸ್ವರ್ಗದಲ್ಲಿರುವ ಗಂಗೆಯಲ್ಲಿ ತಮ್ಮ ಭಸ್ಮವನ್ನು ವಿಸರ್ಜಿಸಿದಾಗ ಮೋಕ್ಷ ದೊರೆಯುವುದಾಗಿಯೂ ಹಾಗೂ ಅದನ್ನು ದೊರಕಿಸುವಂತೆ ಕೇಳಿಕೊಂಡರು. ಭಗೀರಥನು ತಮ್ಮ ಪೂರ್ವಜರಿಗೆ ಮೋಕ್ಷ ದೊರಕಿಸಿಕೊಡಲೇಬೇಕೆಂದು ನಿಶ್ಚಯಿಸಿ ಅತ್ಯಂತ ಕಠಿಣವಾದ ತಪಸ್ಸನ್ನಾಚರಿಸಿ ಶಿವನನ್ನು ಪ್ರಸನ್ನಗೊಳಿಸಿದರು. ಶಿವನನ್ನು ಕುರಿತು ತನ್ನ ಪ್ರಾರ್ಥನೆ ಮಾಡಿ ಗಂಗೆಯು ಭೂಮಿಯಲ್ಲಿ ಹರಿಯಬೇಕೆಂದು ಹಾಗೂ ಅವಳ ರಭಸದಿಂದ ಭೂಮಿಯಲ್ಲಿ ಜಲಪ್ರಳಯ ಉಂಟಾಗುವ ಸಂಭವ ಇರುವುದರಿಂದ ಶಿವನೇ ಸ್ವತಃ ತನ್ನ ಜಟೆಯಲ್ಲಿ ಅವಳನ್ನು ಬಂಧಿಸಿಟ್ಟುಕೊಳ್ಳಬೇಕೆಂದು ಪ್ರಾರ್ಥಿಸಿದನು. ಶಿವನು ಹಾಗೆಯೇ ಮಾಡಿ ಗಂಗೆಯನ್ನು ಭೂಮಿಯಲ್ಲಿ ಹರಿಯಲು ಕೇಳಿದನು. ಈ ಘಟನೆಯಲ್ಲಿ ಭಗೀರಥ ಮಹಾರಾಜನ ಪಾತ್ರ ಮಹತ್ವವಾಗಿದೆ. ಆದ ಕಾರಣ ಹಿಮಾಲಯದಿಂದ ಉದ್ಭವವಾಗುವ ಗಂಗೆಯನ್ನು ಭಾಗೀರಥಿ ಎಂದು ಕರೆಯಲಾಗಿದೆ. ನಂತರ ಅದು ಗಂಗಾ ನದಿಯಾಗಿ ಹರಿಯುತ್ತದೆ. ಈ ರೀತಿಯಾಗಿ ಪುರಾಣ ಕಥೆಯಲ್ಲಿ ತಿಳಿಸಲಾಗಿದೆ. ಮುಂದೆ ಮಕ್ಕಳೇ ನರ್ಮದಾದ ನದಿಯ ಬಗ್ಗೆ ತಿಳಿದುಕೊಳ್ಳುವ. ನರ್ಮದಾ ನದಿಯು ಮಧ್ಯ ಭಾರತದಲ್ಲಿ ಹರಿಯುವ ನದಿಯಾಗಿದೆ. ಇದು ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳ ಮೂಲಕ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇದು ಭಾರತ ಉಪಖಂಡದ 5ನೇ ಅತಿ ದೊಡ್ಡ ನದಿ ಕೂಡ ಆಗಿದೆ. ನರ್ಮದಾ ನದಿಯು ಉತ್ತರ ಮತ್ತು ದಕ್ಷಿಣ ಭಾರತಗಳ ನಡುವಿನ ಸಾಂಪ್ರದಾಯಿಕ ಎಲ್ಲೆ ಎಂದು ಪರಿಗಣಿಸಲ್ಪಡುತ್ತದೆ. ಮಧ್ಯಪ್ರದೇಶ ರಾಜ್ಯದ ಶಾಹದೋಲ್ ಜಿಲ್ಲೆಯ ಅಮರಕಂಟಕ ಬೆಟ್ಟದ ನರ್ಮದಾ ಕುಂಡ ಎಂದು ಹೆಸರಾಗಿರುವ ಒಂದು ಸಣ್ಣ ಕುಂಡದಿಂದ ಉಗಮಿಸುವ ನರ್ಮದಾ ನದಿ ಮುಂದೆ ಸುಮಾರು 1312 ಕಿಲೋಮೀಟರ್ಗಳಷ್ಟು ದೂರ ಪಶ್ಚಿಮಾಭಿಮುಖವಾಗಿ ಹರಿದು ಗುಜರಾತ್ ರಾಜ್ಯದ ಭರೂಚ್ ನಗರದ ಬಳಿ ಕಾಂಭಾತ್ ಕೊಳ್ಳಿ ಇದನ್ನು ಸೇರ್ತದೆ. ವಿಂಧ್ಯ ಮತ್ತು ಸಾತ್ಪುರ ಪರ್ವತ ಶ್ರೇಣಿಗಳ ನಡುವಿನ ಬಿರುಕು ಕಣಿವೆಯಲ್ಲಿ ಹರಿಯುವ ನರ್ಮದಾ ನದಿ ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳ ವಿಶಾಲ ಪ್ರದೇಶಗಳಿಗೆ ಮುಖ್ಯ ನೀರಿನಾಸರೆಯಾಗಿದೆ. ನರ್ಮದಾ ನದಿಯು ಹಿಂದೂ ಸಂಸ್ಕೃತಿಯಲ್ಲಿ ಅತಿ ಪವಿತ್ರ ಸ್ಥಾನವನ್ನು ಹೊಂದಿದೆ. ನರ್ಮದಾ ನದಿಯ ಪ್ರದಕ್ಷಿಣೆ ಒಂದು ಅತಿ ಪಾವನ ಕಾಯಕವೆಂದು ಪರಿಗಣಿಸಲ್ಪಟ್ಟಿದೆ. ಮುಂದೆ ಯಮುನಾ ನದಿ. ಈ ಯಮುನಾ ನದಿಯು ಗಂಗಾ ನದಿಯ ಒಂದು ಪ್ರಮುಖ ಉಪನದಿ. ಯಮುನೆಯ ಉಗಮ ಸ್ಥಾನ ಉತ್ತರಾಖಂಡ ರಾಜ್ಯದ ಉತ್ತರಕಾಶಿ ಜಿಲ್ಲೆಯ ಯಮುನೋತ್ರಿ. ಈ ಯಮುನೋತ್ರಿಯಿಂದ ಸುಮಾರು 1370 ಕಿಲೋಮೀಟರ್ ದೂರ ಪ್ರವಹಿಸಿದ ನಂತರ ಉತ್ತರ ಪ್ರದೇಶದ ಅಲಹಾಬಾದ್ ಪ್ರಯಾಗದಲ್ಲಿ ಯಮುನಾ ನದಿಯು ಗಂಗಾ ನದಿಯನ್ನು ಕೂಡಿಕೊಳ್ತದೆ. ತನ್ನ ಹಾದಿಯಲ್ಲಿ ಯಮುನೆಯು ಉತ್ತರಾಖಂಡ, ಹರಿಯಾಣ, ದೆಹಲಿ ಹಾಗೂ ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಹರಿಯುತ್ತಾಳೆ. ದೆಹಲಿ, ಮಥುರಾ ಮತ್ತು ಆಗ್ರಾ ಯಮುನಾ ನದಿಯ ತೀರದ ಪ್ರಮುಖ ಪಟ್ಟಣಗಳಾಗಿವೆ. ಗಂಗಾ ನದಿಯ ಅತ್ಯಂತ ದೊಡ್ಡ ಉಪನದಿಯಾದ ಯಮುನಾ ನದಿಗೆ ಉಪನದಿಗಳು ಹಲವಾರು ಇದೆ. ಅದರಲ್ಲಿ ಮುಖ್ಯವಾದ ಉಪನದಿಗಳೆಂತ ಹೇಳಿದರೆ ಚಂಬಲ್, ಬೇತ್ವಾ, ತೋನ್ಸ್ ಮತ್ತು ಕೇನ್. ಇವುಗಳಲ್ಲಿ ತೋನ್ಸ್ ಎಲ್ಲಕ್ಕಿಂತ ಉದ್ದವಾದ ನದಿಯಾಗಿರ್ತದೆ. ಮುಂದೆ ಗೋದಾವರಿ ನದಿ ದಕ್ಷಿಣ ಮಧ್ಯ ಭಾರತದ ನದಿಯಾಗಿದೆ. ಇದು ಮಹಾರಾಷ್ಟ್ರದ ಪಶ್ಚಿಮ ರಾಜ್ಯದಲ್ಲಿ ಆರಂಭವಾಗಿ ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯದ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ತಲುಪುತ್ತದೆ. 1465 ಕಿಲೋಮೀಟರ್ ಉದ್ದದ ನದಿಯಾಗಿದೆ. ಇದು ಗಂಗಾ ನದಿಯ ನಂತರದ ಅತಿ ದೊಡ್ಡ ನದಿಯಾಗಿದ್ದು ಭಾರತದ 2ನೇ ದೊಡ್ಡ ನದಿಯು ಮತ್ತು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ನದಿಯೂ ಆಗಿದೆ. ಇದು ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ ಬಳಿ ಹುಟ್ಟುತ್ತದೆ ಮತ್ತು ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯ ಯಾಣಂ ಮತ್ತು ಅಂತರ್ವೇದಿ ಬಳಿ ಬಂಗಾಳ ಕೊಲ್ಲಿಗೆ ಹರಿಯುತ್ತದೆ. ಇದರ ಜಲಾನಯನ ಪ್ರದೇಶ 3,12,813 ಕಿಲೋಮೀಟರ್ ಆಗಿದೆ. ಇದರ ಮುಖ್ಯ ಉಪನದಿಗಳು ಅಂತ ಹೇಳಿದ್ರೆ ಮಾಂಜ್ರಾ, ಪೆನಗಂಗಾ, ವೇನಗಂಗಾ, ವಾರ್ಧಾ, ಪ್ರಾಣಹಿತ, ಇಂದ್ರಾವತಿ, ಸಬರಿ ಇವು ಇದರ
ಉಪನದಿಗಳಾಗಿವೆ. ಮುಂದೆ ಮಕ್ಕಳೇ ಸಿಂಧೂ ನದಿಯ ಬಗ್ಗೆ ತಿಳ್ಕೊಳ್ಳುವ. ಏಷ್ಯಾದಲ್ಲಿ ಅತ್ಯಂತ ಉದ್ದದ ನದಿಗಳಲ್ಲಿ ಒಂದಾಗಿದೆ. ಟಿಬೇಟಿಯನ್ ಪ್ರಸ್ಥಭೂಮಿಯಲ್ಲಿರುವ ಮಾನಸ ಸರೋವರದ ಸಮೀಪದಲ್ಲಿ ಉಗಮಿಸುವ ನದಿಯಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಮೂಲಕ ಉತ್ತರ ಪಾಕಿಸ್ತಾನಕ್ಕೆ ಹರಿದು ನಂತರ ದಕ್ಷಿಣ ಮುಖಕ್ಕೆ ತಿರುಗಿ ಇಡೀ ಪಾಕಿಸ್ತಾನದ ಉದ್ದಕ್ಕೆ ಹರಿದು ಕರಾಚಿ ನಗರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. 3200 ಕಿಲೋಮೀಟರ್ ಉದ್ದದ ಜಗತ್ತಿನ ಅತಿ ದೊಡ್ಡ ಉದ್ದದ ನದಿಗಳಲ್ಲಿ ಒಂದಾಗಿದೆ. ಇದರ ಜಲಾನಯನ ಪ್ರದೇಶ 11,65,000 ಚದರ ಕಿಲೋಮೀಟರ್ ಆಗಿದೆ. ಇದರಲ್ಲಿ 4,53,000 ಚದರ ಕಿಲೋಮೀಟರ್ ಪ್ರದೇಶ ಹಿಮಾಲಯದ ಶ್ರೇಣಿಗಳು ಮತ್ತು ಹಿಂದೂ ಕುಶ್ ಮತ್ತು ಕಾರಾಕೋರಂ ಶ್ರೇಣಿಯ ಬೆಟ್ಟದ ತಪ್ಪಲಲ್ಲಿ ಇರ್ತದೆ. ಉಳಿದ ಪ್ರದೇಶ ಪಾಕಿಸ್ತಾನದ ಕಡಿಮೆ ಮಳೆ ಬೀಳುವ ಬಯಲು ಪ್ರದೇಶದಲ್ಲಿದೆ. ಹಾಗೆ ಇದರ ಉಪನದಿಗಳು ಜೀಲಂ, ಚೀನಂ, ರಾವಿ, ಬಿಯಾಸ್, ಸಟ್ಲೇಜ್ ಇವು ಪಂಜಾಬ್ ರಾಜ್ಯದಲ್ಲಿದೆ. ಹಾಗಾಗಿ ಪಂಜಾಬ್ ರಾಜ್ಯಕ್ಕೆ ಪಂಚ ನದಿಗಳ ರಾಜ್ಯವೆಂದು ಕರೆಯುತ್ತಾರೆ. ಉಳಿದ ಉಪನದಿಗಳು ಪಾಕಿಸ್ತಾನದಲ್ಲಿವೆ. ಅವುಗಳೆಂದರೆ ಗಿಲ್ಗಿಟ್ ನದಿ, ಗೋಮಾಲ್ ನದಿ, ಕಾಚಿ, ಕಾಬೂಲ್ ನದಿ, ಸುರು ನದಿ ಇವು ಪಾಕಿಸ್ತಾನದಲ್ಲಿ ಸೇರ್ತದೆ. ಮುಂದೆ ಮಕ್ಕಳೇ ಕಾವೇರಿ ನದಿ. ಕಾವೇರಿ ಇದು ಕರ್ನಾಟಕದ ಜೀವ ನದಿಯಾಗಿದೆ. ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ತಲಕಾವೇರಿ ಎಂಬ ಸ್ಥಳದಲ್ಲಿ ಉಗಮಿಸುವ ಈ ನದಿ ಮೈಸೂರು ಜಿಲ್ಲೆಯ ಮೂಲಕ ತಮಿಳುನಾಡಿಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಮುಖ್ಯವಾಗಿ ದಕ್ಷಿಣ ಪೂರ್ವ ದಿಶೆಯಲ್ಲಿ ಹರಿಯುವ ಈ ನದಿಯು ಪಥ ಸುಮಾರು 765 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ಜಲಾನಯನ ಪ್ರದೇಶ 81,155 ಚದರ ಕಿಲೋಮೀಟರ್ ಆಗಿದೆ. ಇದರ ಉಪನದಿಗಳಾದ ಲಕ್ಷ್ಮಣ ತೀರ್ಥ, ಲೋಕಪಾವನಿ, ಶಿಂಷಾ, ಹೇಮಾವತಿ ಮತ್ತು ಅರ್ಕಾವತಿ, ಹಾಗೆ ಕಪಿಲ ಅಥವಾ ಕಬಿನಿ ಇವು ಕಾವೇರಿ ನದಿಯ ಉಪನದಿಗಳಾಗಿವೆ. ಕರ್ನಾಟಕದಲ್ಲಿ ಕಾವೇರಿ ನದಿಗೆ 12 ಜಲಾಶಯ ಮತ್ತು ಅಣೆಕಟ್ಟುಗಳಿವೆ. ಈ ಎಲ್ಲ ಅಣೆಕಟ್ಟುಗಳ ಮುಖ್ಯ ಉದ್ದೇಶ ನೀರಾವರಿಯಾಗಿದೆ. ಹಾಗೆ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅತಿ ಪ್ರಸಿದ್ಧ ಜಲಾಶಯ ಕೃಷ್ಣರಾಜಸಾಗರ ಆಗಿದೆ. ಈ ಕಾವೇರಿ ನದಿಗೆ ಒಂದು ಪೌರಾಣಿಕ ಕಥೆ ಇದೆ ಮಕ್ಕಳೇ. ಹಿಂದೆ ಕವೇರ ರಾಜ ಬ್ರಹ್ಮನನ್ನು ಕುರಿತು ಕಠಿಣ ತಪಸ್ಸನ್ನಾಚರಿಸುತ್ತಾನೆ. ಆ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ಪ್ರತ್ಯಕ್ಷನಾಗ್ತಾನೆ. ಕವೇರ ರಾಜನಿಗೆ ಇದ್ದ ಮೋಕ್ಷದ ಸಂಕಲ್ಪ ಈಡೇರುವುದಕ್ಕೂ ಮುನ್ನ ರಾಜ ಬ್ರಹ್ಮನ ಮಗಳಾದ ವಿಷ್ಣು ಮಾಯೆಯನ್ನು ತನ್ನ ಮಗಳಾಗಿಟ್ಟುಕೊಂಡು ಸಲಹಬೇಕೆಂದು ಬ್ರಹ್ಮ ರಾಜನಿಗೆ ಹೇಳುತ್ತಾನೆ. ಬ್ರಹ್ಮನ ಇಚ್ಛೆಯಂತೆ ಕವೇರ ರಾಜ ವಿಷ್ಣು ಮಾಯೆಯನ್ನು ತನ್ನ ಅರಮನೆಯಲ್ಲಿ ಸಾಕ್ತಾನೆ. ವಿಷ್ಣುವಿನ ಅಂಶದವಳಾದ ವಿಷ್ಣು ಮಾಯೆ ಬೆಳೆದು ದೊಡ್ಡವಳಾದ ಮೇಲೆ ತಪಸ್ಸು ಮಾಡಲು ಹಿಮಾಲಯ ಪರ್ವತಕ್ಕೆ ಹೋಗ್ತಾಳೆ. ನಂತರ ಕವೇರ ರಾಜನಿಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ. ಇತ್ತ ಹಿಮಾಲಯದಲ್ಲಿ ವಿಷ್ಣು ಮಾಯೆ ತಪಸ್ಸನ್ನು ಮೆಚ್ಚಿ ವಿಷ್ಣು ಪ್ರತ್ಯಕ್ಷನಾಗ್ತಾನೆ. ಅವಳಿಂದ ಜನರಿಗೆ ಉಪಯೋಗವಾಗಬೇಕೆಂಬ ಉದ್ದೇಶದಿಂದ ಅವಳು 2 ರೂಪಗಳನ್ನು ತಳೆಯುವಂತೆ, ಒಂದು ರೂಪದಲ್ಲಿ ಅವಳು ಸಹ್ಯ ಪರ್ವತದಲ್ಲಿ ನದಿಯಾಗಿ ಹುಟ್ಟಿ ಹರಿಯುವಂತೆ ಮತ್ತು ಇನ್ನೊಂದು ರೂಪದಲ್ಲಿ ಲೋಪಮುದ್ರೆ ಎಂಬ ಹೆಸರು ತಳೆದು ಅಗಸ್ತ್ಯ ಋಷಿಯ ಪತ್ನಿಯಾಗುವಂತೆ ವಿಷ್ಣುದೇವ ಅವಳಿಗೆ ವರ ನೀಡಿದ. ವಿಷ್ಣು ಮಾಯಿಗೆ ವಿಷ್ಣು ವರ ನೀಡಿದ ಸಮಯದಲ್ಲಿ ಅಗಸ್ತ್ಯ ಋಷಿಗಳು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ತಿದ್ರು. ಆವಾಗ ಬ್ರಹ್ಮದೇವ ಅಗಸ್ತ್ಯ ಮುನಿಗಳಿಗೆ ಪ್ರತ್ಯಕ್ಷನಾಗಿ ಲೋಪಮುದ್ರೆಯನ್ನು ವಿವಾಹವಾಗುವಂತೆ ಸೂಚಿಸ್ತಾರೆ. ಅಗಸ್ತ್ಯ ಮುನಿಗಳು ನಂತರ ಲೋಪಮುದ್ರೆಯನ್ನು ವಿವಾಹವಾಗ್ತಾರೆ. ಅದಾದ ನಂತರ ಅವರಿಗೆ ದಕ್ಷಿಣ ಭಾರತದಲ್ಲಿ ನೀರಿನ ಕೊರತೆ ಇದೆ ಎಂಬುದು ತಿಳಿಯಿತು. ಲೋಪಮುದ್ರೆ ನೀರಿನ ರೂಪ ತಾಳಿ ತನ್ನ ಕಮಂಡಲದಲ್ಲಿರುವಂತೆ ಅಗಸ್ತ್ಯರು ಕೇಳಿಕೊಳ್ತಾರೆ. ಅಗಸ್ತ್ಯರ ಸೂಚನೆಯಂತೆ ಲೋಪಮುದ್ರೆ ನೀರಿನ ರೂಪ ತಾಳಿ ಅಗಸ್ತ್ಯರ ಕಮಂಡಲವನ್ನು ಸೇರ್ತಾಳೆ. ಕಮಂಡಲವನ್ನು ಹಿಡಿದು ಅಗಸ್ತ್ಯರು ಸಹ್ಯ ಪರ್ವತ ಶ್ರೇಣಿಯನ್ನು
ಶ್ರೇಣಿಯ ಬ್ರಹ್ಮಗಿರಿಗೆ ಬಂದರು. ಅಲ್ಲಿ ಅಗಸ್ತ್ಯರು ಕಮಂಡಲವನ್ನು ಎಲ್ಲಿಡಬೇಕೆಂದು ಯೋಚಿಸ್ತಾ ಇರುವಾಗ ಬಾಲಕನ ವೇಷದಲ್ಲಿದ್ದ ವಿನಾಯಕನು ಅವರಿಗೆ ಸೂಕ್ತ ಜಾಗವನ್ನು ಸೂಚಿಸ್ತಾನೆ. ಆ ಜಾಗದಲ್ಲಿ ಅಗಸ್ತ್ಯರು ಕಮಂಡಲವನ್ನು ಇಟ್ಟು ಧ್ಯಾನಸ್ಥರಾಗ್ತಾರೆ. ಅದೇ ಸಮಯದಲ್ಲಿ ಒಂದು ಕಾಗೆ ಆ ಕಮಂಡಲದ ಹತ್ರ ಬರ್ತದೆ. ಆ ಕಮಂಡಲಕ್ಕೆ ಕಾಗೆಯು ತಾಗಿ ಅದು ಮಗುಚಿ ಬೀಳುತ್ತದೆ. ಅದರಲ್ಲಿದ್ದ ನೀರು ಹರಿದುಕೊಂಡು ಹೋಗಿ ಕಾವೇರಿ ತೀರ್ಥಕೊಂಡಿಗೆಯಿಂದ ನದಿಯಾಗಿ ಹೊರಬರ್ತದೆ. ನದಿಯಾಗಿ ಹರಿದ ಲೋಪಮುದ್ರೆ ವಿಷ್ಣು ಮಾಯೆಯಾಗಿದ್ದಾಗ ಕವೇರ ಅವಳನ್ನು ಸಾಕಿದ್ದರಿಂದ ಈ ನದಿಗೆ ಕಾವೇರಿ ಎಂಬ ಹೆಸರು ಬಂತು ಅಂತ ಹೇಳಿ ಪುರಾಣ ಕಥೆಯಲ್ಲಿ ಹೇಳುತ್ತದೆ. ಮುಂದೆ ಮಕ್ಕಳೇ, ಕೃಷ್ಣಾ ನದಿ ದಕ್ಷಿಣ ಭಾರತದ ಎರಡನೆಯ ದೊಡ್ಡ ನದಿಯಾಗಿದೆ. ಈ ನದಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಮಹದೇವ ಪರ್ವತ ಶ್ರೇಣಿಯಲ್ಲಿದೆ. ಮಹಾಬಳೇಶ್ವರ ಹತ್ತಿರ ಸಮುದ್ರ ಮಟ್ಟಕ್ಕಿಂತ 1338 ಮೀಟರ್ ಎತ್ತರದಲ್ಲಿ ಉಗಮವಾಗಿ ಸುಮಾರು 1392 ಕಿಲೋಮೀಟರ್ಗಳಷ್ಟು ಹರಿದು ಆಂಧ್ರ ಪ್ರದೇಶದ ಹಂಸಲಾದೇವಿಯಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಕರ್ನಾಟಕದಲ್ಲಿ ಇದು ಸುಮಾರು 483 ಕಿಲೋಮೀಟರ್ ದೂರ ಹರಿಯುತ್ತದೆ. ಇದರ ಉಪನದಿಗಳಂತ ಹೇಳಿದ್ರೆ ಮುಖ್ಯವಾಗಿ ತುಂಗಾಭದ್ರಾ, ಭೀಮಾ, ಮಲಪ್ರಭಾ, ಘಟಪ್ರಭಾ ಮತ್ತು ಕೊಯ್ನಾ ಆಗಿರ್ತದೆ. ಹಾಗೆ ಜಲಾನಯನ ಪ್ರದೇಶ 2,58,948 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಮಕ್ಕಳೇ. ಈ ಎಲ್ಲ ನದಿಗಳು ಪ್ರಸ್ತುತ ಸ್ಥಿತಿಯಲ್ಲಿ ಮಾಲಿನ್ಯಗೊಂಡಿದೆ. ಈ ಮಾಲಿನ್ಯಕ್ಕೆ ಮುಖ್ಯ ಕಾರಣಗಳು ಏನಂತ ಹೇಳಿದ್ರೆ ಕೈಗಾರಿಕಾ ತ್ಯಾಜ್ಯಗಳಿರ್ಬೋದು, ರಸಗೊಬ್ಬರಗಳ ಬಳಕೆ ಇರ್ಬೋದು, ಕೃಷಿಗೆ ಬಳಸಿದ ಕೀಟನಾಶಕಗಳ ಹರಿಯುವಿಕೆ ಇರ್ಬೋದು, ತೈಲ ಸೋರುವಿಕೆ ಇರ್ಬೋದು, ನಗರೀಕರಣ ಹಾಗೆ ಅರಣ್ಯನಾಶ, ಇವೆಲ್ಲವುಗಳಿಂದ ಈ ನದಿ ಮೂಲಗಳು ಮಾಲಿನ್ಯಕ್ಕೆ ಒಳಗಾಗ್ತದೆ. ಈ ಮಾಲಿನ್ಯವನ್ನು ತಡೆಯಲಿಕ್ಕೆ ನಮಗೆ ಸಾಧ್ಯ ಉಂಟು. ಅದಕ್ಕೆ ಇನ್ನೊಂದಷ್ಟು ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಮುಖ್ಯವಾಗಿ ಕೈಗಾರಿಕಾ ತ್ಯಾಜ್ಯಗಳನ್ನು ಸಂಸ್ಕರಿಸಿದ ನಂತರ ಅದನ್ನು ಜಲಮೂಲಗಳಿಗೆ ಬಿಡುವಂಥದ್ದು, ಹಾಗೆ ಫಾಸ್ಫೇಟ್ ಮುಕ್ತ ಸಾಬೂನು ಮಾರ್ಜಕಗಳನ್ನು ಮಾತ್ರ ಬಳಸುವುದು, ನದಿ ಸರೋವರಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಬಳಸಿದಂಥ ವಸ್ತುಗಳನ್ನು ಕಸದ ಬುಟ್ಟಿಗೆ ಹಾಕುವುದು, ಕೀಟನಾಶಕಗಳ, ಕಳೆನಾಶಕಗಳ ಮತ್ತು ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುವುದು, ಒಳಚರಂಡಿ ತ್ಯಾಜ್ಯವನ್ನು ಜಲಮೂಲಗಳಿಗೆ ಬಿಡುಗಡೆ ಮಾಡುವ ಬದಲು ಅವುಗಳನ್ನು ಸಂಸ್ಕರಿಸುವುದು, ಹಾಗೆ ವಾಹನಗಳ ರಾಸಾಯನಿಕಗಳನ್ನು ಚರಂಡಿಗಳಿಗೆ ವಿಲೇವಾರಿ ಮಾಡದೇ ಇರುವಂಥದ್ದು. ಇವೆಲ್ಲ ಕ್ರಮಗಳನ್ನು ನಾವು ಬಳಸಿದರೆ ನದಿ ಮೂಲಗಳನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಬಹುದು. ಮಕ್ಕಳೇ, ನಮ್ಮ ಆರ್ಥಿಕತೆಯನ್ನು ಸಫಲಗೊಳಿಸುವ ವ್ಯಾಮೋಹದಲ್ಲಿ ನಮ್ಮ ನೆಲ ಮತ್ತು ನದಿಗಳು ನಮ್ಮ ಜೀವನ ಆಸರೆ ಎಂದು ನಾವು ಮರೆಯಬಾರದು. ನಮ್ಮ ನದಿಗಳು ಲಕ್ಷಾಂತರ ವರ್ಷಗಳಿಂದ ಹರಿಯುತ್ತಿವೆ. ಅವು ಬತ್ತಿ ಹೋಗುವಂತೆ ಮಾಡುವ ಪೀಳಿಗೆಯು ನಮ್ಮದಾಗದೇ ಇರಲಿ. ನಮ್ಮ ನದಿಗಳನ್ನು ಹೇಗೆ ಅತಿಯಾಗಿ ಬಳಸಿಕೊಳ್ಳುವುದು ಎಂದು ಯೋಚಿಸುವ ಬದಲು ಅವುಗಳನ್ನು ಹೇಗೆ ಪುನರುಜ್ಜೀವನಗೊಳಿಸಬೇಕು ಎಂದು ನಾವು ತುರ್ತಾಗಿ ಯೋಚಿಸಬೇಕಾಗಿದೆ. ನಮ್ಮ ನದಿಗಳನ್ನು ಉಳಿಸಲು ತುರ್ತು ಕ್ರಮ ಕೈಗೊಳ್ಳುವ ಅವಶ್ಯಕತೆ ಇದೆ ಎಂದು ದೇಶದ ಪ್ರತಿಯೊಬ್ಬರಲ್ಲೂ ನಾವು ಅರಿವು ಮೂಡಿಸಬೇಕು ಅಂತ ಹೇಳುತ್ತಾ ಇವತ್ತಿನ ಅವಧಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮಕ್ಕಳೇ. ಧನ್ಯವಾದಗಳು.